ಸರ 3 ದಿನ ಆದ್ಮೇಲೆ ಯಾರಿಗೂ ಒಬ್ಬರು ಸಿಕ್ಕಿತ್ತು. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ, ಸರ ಸಿಕ್ಕಿದ್ರೆ ಡಾಲರ್ನ ತಗೊಂಬಂದು ದೇವ್ರ ಸನ್ನಿಧಾನಕ್ಕೆ ಹಾಕ್ತೀನಿ ಅಂತ ಹೇಳಿ. ಡಾಲರ್ ಸಿಕ್ಕಿಲ್ಲ, ಮತ್ತೆ ಮಡ್ಲಕ್ಕಿ ತಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ದೆ. ಮಡ್ಲಕ್ಕಿ ತಂದಾಕಿ ದೇವರಿಗೆ ಕಾಣಿಕೆ ಸಮರ್ಪಿಸ್ತೀನಿ ಸರ್. ಏನೋ ದೇವ್ರೇನು ಮರಿ ಕಡೆಯಿಂದಲ್ಲ ಕುರಿ ಕಡೆಯಿಂದಲ್ಲ, ನೀವು ಸಿಕ್ಕಿದ್ ಬಂಗಾರ ಹಾಕೋ ಅವಶ್ಯಕತೆ ಇಲ್ಲ. ಒಳ್ಳೆದಾಗ್ತಾನೆ ನಿಮಗೆ. ನಮ್ದು ಬೇಲೂರು ಹತ್ರ ಕೋಡ್ನಳ್ಳಿ. ನಮ್ಮ ತಾಯಿಯವರು ಇಲ್ಲಿಗೆ ಬಂದಿದ್ರು, ಅವ್ರಿಗೆ ಹುಷಾರಾಗಿದೆ. ಹಂಗಾಗಿ ನಾವು ಬಿಟ್ಟಿದ್ದೀವಿ. ಒಂದು ಮರಿ ಕಡೆ ಅವಶ್ಯಕತೆ ಯಾವ ದೇವ್ರಿಗೂ ಇಲ್ಲ, ನಮ್ಮಲ್ಲಿ ಇಲ್ಲ. ನೀವು ಪ್ರೀತಿಯಿಂದ ಸಾಕು, ನೀವು ಪ್ರೀತಿಯಿಂದ ನೀವು ಬೇಡ್ಕೊಂಡ್ರೆ ಹುಷಾರಾಗ್ತದೆ. ಅರ್ಥದ ಫೋನ್ ಆಫ್ ಮಾಡಯ್ಯ. ಕೇಳಿದ್ರ ಮಗು ಮಾತಾಡ್ತಿಲ್ಲ ಅಂತಕ್ಕಂಥವ್ರು ಈ ಕಡೆ ಮುಂದಕ್ಕೆ ಬನ್ನಿ. ಅವ್ರೊಬ್ಬರು ಕಳಿಸ್ಬಿಡೋಣ, ದಯವಿಟ್ಟು ಜಾಗಬಿಡಿ ಅಂತ ಅಂತರ ಕಟ್ಟಿ ಅವ್ರನ್ನ ಕಳಿಸ್ತೀನಿ. ಮಿಕ್ಕಿದ್ರೆ ನೀವು ಮಾತಾಡ್ತೀನಂತೆ. ನೀನು ಮಾಡ್ಬೇಕು ಮನೆ ಹೋಗಿದ. ಇಬ್ರು ಅಡ್ಬಿದ್ದವ್ರು ಹಂಗೆ ಹೋಗ್ಬೇಡಿ. ಮಗು ಮಾತಾಡಿದ್ರೆ ಬಂದು ಕಸ ಹೊಡಿ ತಿಂಕಣವ. ದೇವ್ರೇನು ಮರಿ ಕಡಿ ಕುರಿ ಕಡಿಯಿಂದಲ್ಲ. ಹೇಳಿದ್ ಮಾಡ್ರಮ್ಮ ಓದೇದಂತಾನೆ. ಕಟ್ ಮಾಡಿ. ಹೆಣ್ಣು ಪಾಪ ನನಗೆ ಎಣ್ಣೆ ಗಂಡ ಹೆಣ್ಣು ಕೊಡು. ಮನೆಯಾಗ ಹೆಣ್ಣಿಲ್ಲ. ಹೆಂಗ ಒಂದು ಹೆಣ್ಣು ಪಾಪ ಸಿಕ್ತು, ಮನೆಯಾಗ ಹೆಣ್ಣಿಲ್ಲ. ಅದು ಇಲ್ಲ ಎಲ್ಲ ಹಿಂಗೆ ಹೇಳ್ಕೊಟ್ಟಿಯಾ? ಪಾಪು ಇಲ್ಲಿ ಬಂದಿಂದ ಪಾಪ ಆಯ್ತು. ಇಲ್ಲಿ ಬಂದ್ಮೇಲೆ ಪಾಪ ಆಯ್ತಾ? ಯಾವ ಊರು? ಗಂಗಾವತಿ. ಗಂಗಾವತಿನ ಏನ್ ಬೇಡ್ಕೊಂಡಿದ್ದೆ? ಸ್ವಲ್ಪ 3 ವರ್ಷ ಆಗಿತ್ತು ನೋಡಿ. ಮಕ್ಕಳಿಂದ ಹೆಂಗ್ ಬೇಡ್ಕೋಬೇಕು ಅಂತ ಗಂಗಾವತಿನ ತಮ್ಮ ಹೇಳ್ಕೊಡ್ತಾನೆ. ಸ್ವಲ್ಪ ಹಿಂಗಡಿಗೆ ಬರ್ರಿ. ಒಂದು ಹೆಣ್ಮಗ ನನಗೆ ಕೊಡ್ಬೇಕು. ಸ್ವಲ್ಪ ಹಿಂದಕ್ಕಿರಿ, ವಿಡಿಯೋ ಮಾಡೋಣ. ನಿಮ್ಮಂತ ಬೇಡಿಕೆ ಜನ ಇದಾರಲ್ಲ, ದೊಡ್ಡ ಸರ್ ಜೋರಾಗಿ ದೊಡ್ಡ ಅವ್ರು ಬಸ್ ಎಲ್ಲಾದ್ನೂ ದೇವಸ್ಥಾನ ಮಾಡ್ತಾರೆ ಅಂದ್ರೆ ಅಮ್ಮ ಯಾರು ಎಂತ ಬುದ್ಧಿ ಹೇಳ್ಕೊಟ್ಟೆ? ಮಕ್ಕಳಾಗಿದ್ದಿಲ್ಲ. ನಾವು ಯೂಟ್ಯೂಬ್ ನ ನೋಡ್ಕೊಂಡು ವಿಡಿಯೋ ನೋಡಿ ಇಲ್ಲಿ ಬಂದಿದ್ವಿ. ಇಲ್ಲಿ ಬಂದು ಅಮ್ಮ ಬೇಡ್ಕೊಂಡು ಹೋಗಿದ್ದು 1 ವರ್ಷದೊಳಗೆ ಪಾಪ ಆಯ್ತಾ. ಯಾವ ಊರಣ್ಣ ನಿಮ್ದು? ಗಂಗಾವತಿ. ನೋಡಿ, ಮೈ ಮೇಲೆ ಗಾಯ ಇದ್ರೆ ಉತ್ತಮ ಮಣ್ಣು ಹಾಲು ಬೇಯಿಸೋ ಮೈಗ ಅಂತರ. ಸ್ವಲ್ಪ ಸೇಲಿಗಿಟ್ಟಿದ್ದೆ, ಸೇಲ್ ಆಗಿದ್ದೆ. ಇಲ್ಲಿ ಒಂದ್ಸರಿ ಬಂದು ಹೋಗಿದೆ, ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಹಾಗೆ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದೆ, ಅದು ಆಗಿದೆ. ಜಮೀನ್ ಸೇಲ್ ಅದೆಯಾ? ಜಮೀನ್ ಸೇಲ್ ಆಯ್ತು. ಅಕ್ಕಿ ತಂದು ಕೊಟ್ಟಿದ್ದೀನಿ. ಶೃಂಗೇರಿನ ನಿಮ್ದು? ಟಚ್ ಮಾಡಿ ಸಮಾಧಾನ ಹಂಗೆ ಆಯ್ತು. ಏನ್ ಮಾಡೋದು, ಎಲ್ಲ ಹಿಂದೆ ನಾಲ್ಗೆ ಉರಿಯುತ್ತೆ ಅಂತೇಳಿ ಒಕ್ಕ ಗಂಡು ಬಂದಾನೆ. ಹೆಂಡತಿ ತಿಂತಾಳಂತೆ, ಗಂಡು ಬಂದ ನಾಲ್ಗೆ ಉರಿಯುತ್ತೆ ಅಂತ. ಟಚ್ ಮಾಡಿ ಸಮಾಧಾನ ಹಂಗೆ ಆಯ್ತು. ಏನ್ ಮಾಡೋದು, ಎಲ್ಲ ಹಿಂದೆ ನಾಲ್ಗೆ ಉರಿಯುತ್ತೆ ಅಂತೇಳಿ ಒಕ್ಕ ಗಂಡು ಬಂದಾನೆ. ಹೆಂಡತಿ ತಿಂತಾಳಂತೆ, ಗಂಡು ಬಂದ ನಾಲ್ಗೆ ಉರಿಯುತ್ತೆ ಅಂತ. ಅದೃಷ್ಟ ಇದ್ದಾರೆ ಬೀಳತ್ ನೋಡ್ರಿ. ಹೇಳ್ಬೇಡ್ರಿ, ಅವಾಗಿಂದ ಆ ಕಡೆಗೆ ಆಗ್ತದೆ. ಇತ್ತಲ್ಲ ಸಾಕ. ಇನ್ನೊಂದ್ಸರಿ ತರ ತೀರ್ಥ ಹೋಗಿ. ಎರಡು ವಿಡಿಯೋ ಇದಾವೆ ಇಲ್ಲಿ. ಹೇಳು. ಚಿಕ್ಕದಿಂದ ಹುಷಾರಿಲ್ಲ ಇವನಿಗೆ, ಕಿಡ್ನಿ ಪ್ರಾಬ್ಲಮ್ ಆಗ್ಬಿಟ್ಟು ಮಾತ್ರ ಕೊಡ್ತಾರೆ ಡಾಕ್ಟ್ರು. ಮಾತ್ರ ಕುಡಿಬೇಕಂತ ಇವನಿಗೆ. ನಾವು 3 ಸಲ ಬಂದು ಒಂದ್ಸಲ ಬಂದು ಹೋಗಿ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಕೈ ಮುಕ್ಕಳಿ ಮನೇಲಿ ಅಂತ ಹೇಳಿದೆ. ಇವ್ರ ಮನೆ ಕೈ ಮುಕ್ಕಿ ಇವತ್ತು ಮಾತ್ರ ಬಿಟ್ಬಿಟ್ಟಿದ್ದಾರೆ. ಯಾವ ಊರು ತಮ್ಮ? ನಮ್ದು ಹಾಸನ. ಪಾಪ ಚೆನ್ನಾಗಿದ್ದಾನ? ನೋಡಿ, ಚೆನ್ನಾಗಿದ್ದಾನೆ ಪಾಪ. ಕಿಡ್ನಿ ಫೇಲ್ ಅಂತಾರೋ ಚೆನ್ನಾಗಿದ್ದಾರೆ ಅಂತ ಖುಷಿ. ತೀರ್ಥ ಕೃಷ್ಣ ಅಂತ ಹಾಕಿದ್ವಿ.
ಬಂದಿರೋದು. ಬನ್ನಿ ಶಾನಿಸ್ಬಿಟ್ಟು ಹೇಳು. ನಾನು ಹಂಗೆ ಯಾವಾಗ ಇಷ್ಟ ಆಗುತ್ತೆ ಅಮ್ಮನ ಹತ್ರ ಬಂದು ಬೇಡ್ಕೊಂಡು ಹೋಗ್ತೀನಿ. ಮನೇಲಿ 30 ತಾರೀಕು ಅಮ್ಮರು ಬೋರ್ ಕೊರ್ಸಿದ್ರು. 100 ಇಂಚ್ಗೆ ಅಲ್ಲಿ ಕುತ್ಕೊಂಡು ಬೇಡ್ಕೊಂಡಿದ್ದೆ ಅಷ್ಟೇ. ಅವತ್ತು ಬೆಳಗ್ಗೆ ನೈಟ್ ಬೇಡ್ಕೊಂಡೆ, ಬೆಳಗ್ಗೆ 100 ಇಂಚ್ಗೆ ನೀರ್ ಬಂದೈತೆ, 3.5 ಇಂಚು. ತುಂಬಾ ಖುಷಿ ಆಯ್ತು. ಅಮ್ಮನ ಎಲ್ಲಾರು ನಂಬಿ ಖುಷಿ ಪಡಿ. ಆ ಅಮ್ಮ ನಮ್ದನ್ನ ಯಾನು ಕೈ ಬಿಡಲ್ಲ, ಅದನ್ನ ಹೇಳಕ್ಕೆ ಖುಷಿ ಪಡ್ತೀನಿ. ತೋಟದ ನೀರು ಬರಲಿ ಬೇಡ್ಕೊಂಡು ಹೋಗಿ. ನಿಮ್ ನೀರು ಬಂದ್ರೆ ಅಕ್ಕಪಕ್ಕ ತೋಟಕ್ಕೆ ಒಂದಿನ ನೀರು ಕೊಡಿ. ನಿಮ್ಮ ಮನೆಗೆ ನಿಮ್ಮ ತೋಟದ ನೀರಿಲ್ಲ ಪಕ್ಕ ನೀರಿಲ್ಲ ಆರ್ಕೆ ಬೇಡಿ. ಆ ನೀರು ನಿಮಗೂ ಒಂದ್ಸಲ ಬತ್ಬೋದು. ದಯವಿಟ್ಟು ಆರ್ಕೆನ ಬದಲು ಬೆಳಗ್ಗೆ ಒಂದು ಸ್ವಲ್ಪ ಸಹಕಾರ ಮಾಡಿ. ಈರುಳ್ಳಿ ಬೆಲ್ಲ ಶುಂಠಿ ತಿನ್ನು. ಅಮ್ಮನ ತೀರ್ಥ ತಗೊಳ್ಳಿ. ಒಂದು ಅಮಾವಾಸ್ಯೆ ಬಂದು ಕಸ ಹೊಡಿ. ಬೆಳಿಗ್ಗೆನೆ ಬಾ, ಲೋಕಾಯುಕ್ತರು ಬರ್ತಾರೆ ನಿಮ್ಮ ಜೊತೆಗೆ, ಅವ್ರನ್ನ ಕರ್ಕ ಆರಾಮಾಗಿ ಕಸ ಹೊಡಿ. ನೋಡಿ, ನಾನು ತುಂಬ ಹೆಮ್ಮೆ ಪಡ್ತೀನಿ. ನನ್ನ ದೇವಸ್ಥಾನಕ್ಕೆ ಸೇವೆ ಮಾಡ್ತಕ್ಕಂಥವ್ರು ಭಾಳ ದೊಡ್ಡ ಮನುಷ್ಯರು. ಅವರು ಪದವಿ ದೊಡ್ಡದಷ್ಟೇ, ಅವ್ರ ಮನಸ್ಸು ದೊಡ್ಡದು, ಪದವಿ ದೊಡ್ಡದು. ಇಲ್ಲಿ ಬರ್ತಾರೆ, ಯಾವಲೇ ಒಂದು ಸಬ್ ಇನ್ಸ್ಪೆಕ್ಟ್ರು, ನೀವೆಲ್ಲ ಬರ್ತೀರಿ, ದೂರದಿಂದ ಬಂದೀವಿ ಅಂತ ನಾವು ಕಸ ಇರ್ತಾರೆ. ಇಲ್ಲಲ್ಲ, ಭಕ್ತಿ ದೊಡ್ಡದು. ಹೇಳಿ, ದೊಡ್ಡದು ಭಕ್ತಿ, ಬೇರೆದಲ್ಲ. ಸಮಾನ ಒಳಗಾಲಿ ಕಣ. ನಾವ್ ಹಿಂಗಿದೀವಿ ಅಂದ್ರೆ ನಮ್ಮ 9 ಗಂಟೆ ಬಂದು ನಮ್ಮಪ್ಪ ಮರೆ ಹಾಕ್ತಿದ್ರೆ ನಮ್ಮಮ್ಮ ಮರೆಯೋಳು. ಇದಕ್ಕೆ ನಾವ್ ಹಿಂಗಿರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಾಯಿ ತಂದಿನ ದೊಡ್ಡ ದೇವರು ಭೂಮಿ ಮೇಲೆ. 2ನೇದು ತಿನ್ನ ಅನ್ನ, ಕುಡಿಯೋ ನೀರು. 3ನೇದು ಗಂಡರ ಬಗ್ಗೆ ಮಾತಾಡಿ, ಇನ್ನೊಬ್ಬರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಿರೋದು. ಆ 3 ಸಿಗಲ್ಲ ಬೈನಲ್ಲಿ. ಏನ್ ಬೇಕೋ ಸಿಗುತ್ತೆ ನಿಮಗೆ. ನಿಮಗೆ ಏನ್ ಬೇಕೋ ಸಂಪಾದನೆ ಮಾಡ್ಬೋದು. ನೀವು ಬೇಕಾದ್ರೆ ದುಡ್ಡು ಹೊಡಿಬೋದು. ತಾಯಿ ತಂದು ಸಿಗಲ್ಲ, ತಿನ್ನ ಅನ್ನ ಸಿಗಲ್ಲ, ಕುಡಿ ನೀರು ಸಿಗಲ್ಲ, ಮೇಲಾಗಿ ಸಮಯ ಸಿಗಲ್ಲ. 3 ನೀವು ಕಳ್ಕೋಬಾರ್ದು ಅಂತ ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಅದೇ ಸಾಧಾರಣವಷ್ಟು ಗಂಡನ ಬಗ್ಗೆ ಮಾತಾಡಬೇಡಿ. ನೆಂಟಲ್ಲಿ ಮಕ್ಕಳು ಹುಷಾರದ ಅಂತ ಇದರ ತಂಗಿ, ನಿಮ್ಮ ಮಗು ಹುಷಾರಾಗ್ತದೆ, ತಲೆ ಕಸ್ಕೊಬೇಡ. ಹೇಳಕ್ ಕೆಲಸ ಮಾಡು. ಮೊದಲು ನಿಮಗೆ ದೋಷ ಗೊತ್ತಾದ್ರೆ ಉತ್ತಮ ಮಣ್ಣು ಹಾಲು ಬೇಯಿಸು. ಉತ್ತಮ ಮಣ್ಣು ತಂದು ನೀವೇ ಪೂಜೆ ಮಾಡಿ, ಉತ್ತಮ ಮಣ್ಣು ಕಂಡೆ ಪೂಜೆ ಮಾಡಿ